ನೀನಾದೇನ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯಲ್ಲಿ ವೇದ ರೂಮಲ್ಲಿ ಇರ್ತಾಳೆ. ಅಲ್ಲಿಗೆ ಅವ್ರ ಅಣ್ಣ ಲೋಕಿ ಮತ್ತು ಅವರತ್ಗೆ ಇಬ್ಬರು ಕೂಡ ಬರ್ತಾ ಇದ್ದಾರೆ. ಲೋಕಿ ಕೇಳ್ತಾ ಇದ್ದಾನೆ, ಏನಮ್ಮ ನೀನು ಹೀಗಿಡಬೇಡ, ಮೊದಲೇ ನೀನು ಹೇಗಿದ್ದೆ ಹಾಗೆ ಖುಷಿಯಾಗಿ ಓಡಾಡಿಕೊಂಡು ಚೆನ್ನಾಗಿರಬೇಕು, ಹೀಗಿದ್ರೆ ನಮ್ಮ ಕೈಯಲ್ಲಿ ನೋಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರತ್ಗೆ ಕೂಡ ಹೇಳ್ತಾ ಇದ್ದಾರೆ, ಹೌದು ವೇದ ನೀನು ನೀನು ರೂಮ್ ಬಿಟ್ಟು ಆಚೆ ಬರಬೇಕು ವೇದ, ಆವಾಗಲೇ ನಿನಗೆ ಮೂಡ್ ಸರಿಯಾಗೋದು ಅಂತ ಹೇಳಿ ವೇದನ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅಣ್ಣ ನಾನು ಎಷ್ಟೊಂದೆಲ್ಲ ನಿಮಗೆ ಅಂದಿದ್ದೆ ಬೈದಿದ್ದೆ, ಆದರೆ ನೀವು ಅದನ್ನು ಯಾವುದನ್ನು ಕೂಡ ಮನಸ್ಸಲ್ಲಿಟ್ಕೊಂಡೆ ನನ್ನನ್ನು ಮುಂಚೆ ಹೇಗೆ ನೋಡ್ಕೊತಿದ್ರೋ ಈಗಲೂ ಕೂಡ ಹಾಗೆ ನೋಡ್ಕೊತೀರಲ್ಲ, ಥ್ಯಾಂಕ್ ಯು ಅಂತ ಹೇಳಿ ವೇದ ಹೇಳ್ತಾ ಇದ್ದಾಳೆ. ನೋಡು ವೇದ, ನಿನಗೆ ಮೂಡ್ ಸರಿ ಹೋಗುತ್ತೆ, ನಿನ್ನ ಮೈಂಡ್ ಸರಿ ಹೋಗುತ್ತೆ, ಇನ್ನೇನು ಪ್ರೀತಮ್ ಬರ್ತಾನೆ, ಅವನ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಬ, ಆವಾಗ ನೀನೇ ಸರಿ ಹೋಗ್ತೀಯಾ ಅಂತ ಹೇಳಿ ಹೇಳ್ತಿದ್ದಾರೆ. ಬೇಡ ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು, ಐ ಟೇಕ್ ಮೈ ಟೈಮ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಿದ್ದಾರೆ. ಸರಿ ಆಯ್ತಮ್ಮ, ನಿನ್ನ ಓನ್ ಟೈಮ್, ಟೇಕ್ ಯುವರ್ ಓನ್ ಟೈಮ್ ಅಂತೇಳಿ ಲೋಕಿಯವರು ಕೂಡ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಿದ್ದಾರೆ. ನೋಡು, ನಾನು ವೇದನ್ಗೆ ಈಗ ಸ್ವಲ್ಪ ಮನಸ್ಸು ಸರಿ ಇಲ್ಲ, ನೀನೇನಾದರೂ ಅವಳು ಹೇಳಿದ ತಕ್ಷಣ ಅವಳ ಮಾತಿಗೆ ನೀನು ಅವಳ ಜೊತೆ ಜಗಳ ಆಡಬಾರ್ದು, ಅವಳು ಸರಿಯಾಗೋ ತನಕ ನೀನು ಸುಮ್ಮನಿರಬೇಕು ಅಂತ ಹೇಳಿ ಅವ್ರ ಹೆಂಡ್ತಿಗೆ ಕಂಡೀಷನ್ ಹೇಳ್ತಾ ಇದ್ದಾರೆ. ಸರಿ ರೀ, ನನಗೂ ಕೂಡ ಗೊತ್ತು, ಆದರೆ ನಮ್ಮ ವೇದನ್ನ ಇವಾಗ ನಾವು ಕಾಪಾಡ್ಕೊಬೇಕು, ನಮ್ಮ ವೇದ ನಮ್ಮ ಮನೆಗೆ ಬಂದಿದ್ದಾಳೆ, ನಾವು ಪ್ರೀತಮ್ ಜೊತೆ ಮದುವೆ ಮಾಡ್ಕೊಳೋ ತನಕ ಅವಳನ್ನು ಹುಷಾರಾಗಿ ನೋಡ್ಕೊಬೇಕು, ಮತ್ತೆ ಆ ವಿಕ್ರಮ್ ಬಂದು ಎಲ್ಲಿ ನಮ್ಮ ವೇದನ ಕರ್ಕೊಂಡು ಹೋಗ್ತಾರೋ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇರಿ, ನಾನಿವಾಗ ಶೈಲುಗೆ ಫೋನ್ ಮಾಡ್ತೀನಿ, ಫೋನ್ ಮಾಡಿ ಈ ಥರ ವಿಷಯನ ಪ್ಲ್ಯಾನ್ನ ಹೇಳ್ತಾ ಇದ್ದಾರೆ. ಈಗ ಶೈಲುಗೆ ಫೋನ್ ಬರುತ್ತೆ. ಫೋನ್ ನೋಡಿ ಪ್ರತಿ ಸಲ ನಮ್ಮ ಯಜಮಾನ್ರಿಗೆ ಫೋನ್ ಮಾಡೋರಲ್ಲ, ಇದೇನು ನನಗೆ ಫೋನ್ ಮಾಡಿದಾರಲ್ಲ, ಏನು ಗ್ರಹಚಾರನೋ ಏನೋ ಅಂತ ಫೋನ್ ರಿಸೀವ್ ಮಾಡ್ತಿದ್ದಾಳೆ. ಹಾಂ ಹೇಳಿ ಮೇಡಮ್ ಅಂತೇಳಿ ಕೇಳಿದಾಗ, ನೋಡಿ ಶೈಲು ಅವರೇ, ನೀವು ನನಗೆ ಈ ಪ್ಲ್ಯಾನ್ನ ಮಾಡಿಕೊಟ್ರೆ ನಿಮಗೆ ಬೇಕಾದಷ್ಟು ಹಣನ ನಾನು ಕೊಡ್ತೀನಿ ಅಂತ ಹೇಳಿ ಶೈಲುಗೆ ಪ್ಲ್ಯಾನ್ನ ಹೇಳ್ತಾ ಇದ್ದಾರೆ ಲೋಕಿ ಮತ್ತು ಅವ್ರ ಹೆಂಡ್ತಿ. ಆಗ ಸರಿ ಆಯಿತು, ನಾನು ಈಗಲೇ ಹೋಗ್ತೀನಿ, ಈಗಲೇ ಹೋಗಿ ಅತ್ತೆ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಏನಂದರೆ ಇಲ್ಲಿ ಪ್ಲ್ಯಾನ್ ಪ್ರಕಾರ ಇಲ್ಲಿ ಜಯ ಅವ್ರ ಕಡೆಯಿಂದ ಇನ್ನೊಂದು ಮದುವೆ ಮಾಡಿಸಿದ್ರೆ, ಆ ವಿಕ್ರಮ್ಗೆ ಇನ್ನೊಂದು ಮದುವೆ ಮಾಡಿಸಿದ್ರೆ ಅವನು ನಮ್ಮ ತಂಗಿ ಸಹವಾಸಕ್ಕೆ ಬರಲ್ಲ, ವೇದನ ಸಹವಾಸಕ್ಕೆ ಬರಲ್ಲ ಅನ್ನೋದು ಲೋಕಿ ಪ್ಲ್ಯಾನ್ ಆಗಿರುತ್ತೆ. ಈಗ ಶೈಲು ಹೋಗ್ತಾ ಇದ್ದಾಳೆ, ಅತ್ತೆ ಬ್ಯುಸಿ ಇದ್ದೀರಾ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು, ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ ಹೇಳ್ತಿದ್ದಾಳೆ. ಏನಮ್ಮ ಅದು, ಸರಿ ಹೇಳು ಅದೇನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಏನಂದರೆ ಅತ್ತೆ, ನಾನು ಮದುವೆ ಆಗಬೇಕಾದ್ರೆ ನಮ್ಮ ಅಪ್ಪ ಒಬ್ಬರು ದೊಡ್ಡ ಜ್ಯೋತಿಷ್ಯರ ಹತ್ರ ಹೋಗಿದ್ರು, ಅವ್ರು ಹೇಳೋದೆಲ್ಲ ಸತ್ಯ ಆಗುತ್ತಂತೆ, ಅವರು ನನ್ನ ಜ್ಯೋತಿಷ್ಯ ಅಂದರೆ ನನ್ನ ಹುಟ್ಟಿದ ತಾರೀಕೆಲ್ಲ ನೋಡಿಬಿಟ್ಟು ನೀನು ನಿಜವಾಗ್ಲೂ ಒಬ್ಬರು ಮೇಷ್ಟ್ರ ಮನೆ ಸೊಸೆ ಆಗ್ತೀಯಾ, ಅದರಲ್ಲೂ ಬ್ರೋಕರ್ ಹೆಂಡ್ತಿ ಆಗ್ತೀಯಾ ಅಂತ ಹೇಳಿದರು. ಅದೇ ರೀತಿ ನಾನು ಹೀಗಾಗಿದ್ದೀನಿ. ನೀವು ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿಕ್ರಮ್ ಜಾತಕ ತಗೊಂಡು ಅವ್ರ ಜ್ಯೋತಿಷ್ಯ ಹತ್ರ ಕೊಟ್ಟರೆ ಏನು ಅತ್ತೆ ಅಂತ ಹೇಳಿ ಪರಿಹಾರ ಹೇಳ್ತಾರೆ ಅಲ್ವಾ ಅತ್ತೆ ಅಂತ ಹೇಳಿ ಇಲ್ಲಿ ಶೈಲು ಹೇಳ್ತಾ ಇದ್ದಾಳೆ. ಹೌದು ಶೈಲು, ನಾನು ಹಾಗೆ ಅಂದ್ಕೊಂಡಿದ್ದೆ, ವಿಕ್ರಮ್ಗೆ ಯಾರ ಹತ್ರನಾದರೂ ಜಾತಕ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಸರಿ ಬಿಡು ನಾಳೆನೇ ಹೋಗೋಣ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ವಿಕ್ರಮ್ ಜಾತಕನ ತಗೊಂಡು ಜಯ ಅವರು ಹಾಗೆ ಮತ್ತು ಅವ್ರ ಸೊಸೆ ಅಂದರೆ ಶೈಲು ಅವರು ಇಬ್ಬರು ಕೂಡ ಹೋಗಿದ್ದಾರೆ. ಇದು ಮುಂಚೆನೇ ಪ್ರೀ ಪ್ಲ್ಯಾಂಡ್ ಆಗಿರುತ್ತೆ. ಆ ಜ್ಯೋತಿಷಿ ಇವನ್ ಜಾತಕ ನೋಡಿದ ತಕ್ಷಣ, ಅಯ್ಯೋ ಅಪ್ಪಪ್ಪ, ಇನ್ನೆರಡೇ ತಿಂಗಳಲ್ಲಿ ಇವನಿಗೆ ಪಿಂಡ ಬಿಡೋ ಯೋಗ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ಜಯಗೆ ಶಾಕ್ ಆಗುತ್ತೆ. ಅಯ್ಯೋ ಜ್ಯೋತಿಷಿಗಳೇ, ಏನು ಹೇಳ್ತಾ ಇದ್ದೀರಾ, ಇವನು ನನ್ನ ಮಗ, ಇವನಿಗೆ ಈ ಥರ ಹೇಳ್ಬೇಡಿ, ಅವನಿನ್ನೂ ಕೂಡ 100 ವರ್ಷ ಬಾಳಿ ಬದುಕೋ ಮಗ ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಮ್ಮ, ಇದು ನಾನು ಹೇಳ್ತಿರೋದಲ್ಲ, ಇದು ಜ್ಯೋತಿಷ್ಯನೇ ಹೇಳ್ತಿದೆ, ಈ ಥರ ಹೇಳ್ತಾ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲ ಗುರುಗಳೇ, ಸ್ವಲ್ಪ ನೋಡಿ ಹೇಳಿ, ಏನಾದರೂ ಪರಿಹಾರ ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಮ್ಮ, ಇವನಿಗೆ ತುಂಬ ಕೋರ್ಟು ಕೇಸು ಅಂತ ಹೇಳಿ ಓಡಾಡ್ತಾ ಇದ್ದಾನೆ, ಈಗಾಗಲೇ ಒಂದು ಮದುವೆ ಆಗಿದೆ, ಆದರೂ ಕೂಡ ಏನೂ ಪ್ರಯೋಜನ ಇಲ್ಲ, ಮನೆಯಲ್ಲಿ ಕಿತ್ತಾಟ ಜಗಳ ಸಂಕಟ, ಜೊತೆಗೆ ಊರವ್ರ ಮಧ್ಯೆ ಇವನಿಗೆ ಮನಸ್ತಾಪಗಳಿದೆ, ಆದ್ದರಿಂದ ಇವನಿಗೆ ಕಷ್ಟ ಇದೆ, 2 ತಿಂಗಳಲ್ಲಿ ಇವನು ಇರೋದು ಡೌಟು ನನಗೂ ಅಂತ ಹೇಳಿ ಹೇಳ್ತಿದ್ದಾರೆ. ಏನಾದರೂ ಪರಿಹಾರ ಅನ್ನೋದಿರುತ್ತಲ್ಲ ನೋಡಿ ಗುರುಗಳೇ ಅಂತ ಹೇಳಿ ಕೇಳ್ತಾ ಇರ್ತಾರೆ ಜಯ ಅವರು ಇಲ್ಲಿ ಕಂಪ್ಲೀಟಾಗಿ ಜ್ಯೋತಿಷಿಗಳ ಮಾತನ್ನು ನಂಬಿರ್ತಾರೆ. ಆಗ ಜ್ಯೋತಿಷಿಗಳು ನೋಡಿ ಇವನಿಗೆ ಕಂಕಣ ಭಾಗ್ಯ ಅನ್ನೋದಿದೆ, ಇವನಿಗೆ ಮದುವೆ ಮಾಡಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಜಯ ಅವರು ಕೇಳ್ತಾ ಇದ್ದಾರೆ.
ಅಲ್ಲ ಗುರುಗಳೇ, ಈಗಾಗಲೇ ಒಂದು ಮದುವೆ ಆಗೋಗಿದೆ, ಮತ್ತೆ ಇನ್ನೊಂದು ಮದುವೆ ಮಾಡಿಸೋದಕ್ಕಾಗುತ್ತಾ ಅಂತ ಕೇಳಿದಾಗ, ಹೌದಮ್ಮ ಆಗುತ್ತೆ ಖಂಡಿತವಾಗ್ಲೂ. ಕಂಕಣ ಭಾಗ್ಯ ಮಾಡಿದ ತಕ್ಷಣ ಅವನಲ್ಲಿರೋಂತಹ ಅಲ್ಲಿ ಏನಾದರೂ ದುಷ್ಟಶಕ್ತಿಗಳಿದ್ರೆ ಹೊರಟೋಗ್ಬಿಡುತ್ತೆ, ಅವನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನಿನ್ನ ಮಗ 100 ವರ್ಷ ಬದುಕಿರ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಜಯ ಅವರು ಅದನ್ನೇ ನಂಬಿ ಮೇಷ್ಟ್ರ ಹತ್ರ ಬರ್ತಾ ಇದ್ದಾರೆ. ಮೇಷ್ಟ್ರು ಹೇಳ್ತಿದ್ದಾರೆ, ಜಯ, ವೇದ ಮನೆ ಬಿಟ್ಟು ಹೋಗಿದ್ದಾಳೆ, ಹಾಗಂತ ನಾವು ಸುಮ್ಮನೆ ಕೂತ್ಕೊಳೋದಕ್ಕಾಗುತ್ತಾ? ನಡಿ ಹೋಗೋಣ, ಸತ್ಯಮೂರ್ತಿಗಳ ಹತ್ರ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಕಡೆ ಇಲ್ಲಿ ವಿಕ್ರಮ್ಗೂ ಕೂಡ ನಿದ್ದೆ ಬರೋದಿಲ್ಲ. ವಿಕ್ರಮ್ ವೇದ ನೆನಪನಲ್ಲೇ ಅವ್ನು ಕೊಟ್ಟಿರೋಂಥ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾನೆ, ಆಲುವೆರಾಗೆ ನೀರು ಹಾಕ್ತಾ ಇದ್ದಾನೆ. ಆಮೇಲೆ ಮಲ್ಕೊಳೋದಕ್ಕೆ ನಿದ್ದೆ ಕೂಡ ಬರ್ತಾ ಇರೋದಿಲ್ಲ. ಹಾಗೆ ಕನಸಲ್ಲಿ ವೇದ ಬರ್ತಾ ಇದ್ದಾಳೆ. ಏನು ಬೇತಾಳ, ನೀನು ಇನ್ನೂ ಕೂಡ ನಿದ್ದೆ ಮಾಡಿಲ್ವಾ, ಇನ್ನೂ ಮಲ್ಕೊಂಡಿರೋದು ನೋಡು ಗೊರಕೆ ಹೊಡ್ಕೊಂಡು ಅಂತ ಇಲ್ಲಿ ವೇದ ಬೈತಾ ಇದ್ದಾಳೆ. ನನ್ನಿಷ್ಟ ಕಣೆ ಅದು, ನಾನು ಹೇಗಾದರೂ ಮನ್ಕೊತೀನಿ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮನೆಗೆ ಹೇಗೆ ಬಂದೆ, ನಿನಗೆ ಮ್ಯಾನರ್ಸ್ ಇಲ್ವಾ? ಮೊದಲೇ ಜಡ್ ಸತ್ಯಮೂರ್ತಿ ಮಗಳು ನೀನು ಹೇಳಿದ ಮಾತು ನನಗೆ ನಡ್ಕೊಬೇಕಲ್ವಾ ಅಂತ ವಿಕ್ರಮ್ ಬೈತಾ ಇದ್ದಾನೆ. ಸರಿ, ಇದೇನು ಸೆಟಪ್ ಈಗೆಲ್ಲ ಮಾಡ್ಕೊಂಡಿದ್ಯಾ, ನಾನೇ ಮಲಗಿರೋ ಥರ ಇಲ್ಲಿ ಕೆಳಗಡೆ ದಿಂಬು ಚಾಪೆ ಎಲ್ಲ ಹಾಕ್ಬಿಟ್ಟಿದೆಯಲ್ಲ ಅಂತ ವಿಕ್ರಮ್ನ ಕೇಳ್ತಾ ಇದ್ದಾರೆ. ಹೌದು, ಅದೇನೋ ನನ್ನ ಪರ್ಸ್ನಲ್ಲು ಬಿಡು ಅಂತ ವಿದ್ಯೆನಲ್ಲೇ ಮಾತಾಡ್ತಾ ಇದ್ದಾನೆ ವಿಕ್ರಮ್. ಹಾಗೆ ವಿಕ್ರಮ್ಗೆ ವೇದ ಕೆಳಗಡೆ ಹಾಲಲ್ಲಿ ಹೋದಂಗಾಗುತ್ತೆ. ಅವನು ಕೆಳಗಡೆ ಇಳ್ಕೊಂಬರ್ತಿರ್ತಾನೆ. ಶೈಲು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾನೆ, ಏನು ವಿಕ್ರಮ್ ಒಬ್ಬೊಬ್ಬನೇ ಮಾತಾಡ್ತಿದ್ದಾನಲ್ಲ ಅಂತ. ನೋಡು, ಈಗ ಅತ್ತೆನ ಕರಿತೀನಿ, ಮಾವನ್ನ ಕರಿತೀನಿ ಅಂತ ನಿದ್ದೆಗಣ್ಣಲ್ಲೇ ವೇದ ಮಾತಾಡೋ ಹಾಗೆ ಕಾಣಿಸುತ್ತೆ. ಈಗ ತೆಗ್ದು ಕೊಟ್ಟ ಅಂದರೆ ಯಾರನ್ನು ಕರಿಬೇಡ, ನೀನು ಸುಮ್ಮನೆ ಹೊರಟೋಗಿ ಇಲ್ಲಿಂದ, ಮನೆಯವ್ರು ಯಾರಾದರೂ ನೋಡಿದ್ರೆ ದೊಡ್ಡ ರಂಪಾಟ ಆಗುತ್ತೆ ಅಂತ ಶೈಲುಗೆ ಬಾರಿಸ್ತಾ ಇದ್ದಾನೆ. ವಿಕ್ರಮ್, ಏನು ಮಾಡ್ತಿದ್ಯಾ ನೀನು, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ಅಂತ ಶೈಲು ಬೈತಾ ಇದ್ದಾಳೆ. ಅಯ್ಯೋ ಅದಕ್ಕೆ ನಿಮಗೇನು ನಿದ್ದೆಗಣ್ಣಲ್ಲಿ ಓಡಾಡೋ ಅಭ್ಯಾಸ ಏನಾದರೂ ಇದೆಯಾ, ಇದ್ಯಾಕೆ ಈಗ ಓಡಾಡ್ತಾ ಇದ್ದೀರಾ ಅಂತ ವಿಕ್ರಮ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಇನ್ನು ಈಗ ಕೇಳಬೇಕಾಗಿತ್ತು ವಿಕ್ರಮ್ ಅಂತ ತಡಿ, ಅತ್ತೆನ ಕರಿತೀನಿ, ಅತ್ತೆ ಬನ್ನಿ ಇಲ್ಲಿ ವಿಕ್ರಮ್ ಹೇಗೆ ಆಡ್ತಾ ಇದ್ದಾನೆ ನೋಡಿ ಅಂತ ಶೈಲು ಕರಿತಾ ಇದ್ದಾಳೆ. ಅಷ್ಟರಲ್ಲಿ ವಿಕ್ರಮ್ ತಪ್ಪಿಸ್ಕೊಂಡು ರೂಮ್ ಒಳಗೆ ಹೋಗ್ತಾ ಇದ್ದಾನೆ. ರೂಮ್ ಒಳಗೆ ಹೋಗಿ ಅವನು ಹೇಗೆ ಮಲಗಿದ್ನೋ ಹಾಗೆ ಮಲ್ಕೊತಾ ಇದ್ದಾನೆ. ಆಗ ಶೈಲು ಬಂದು ಸುತ್ತಲೂ ನೋಡ್ತಾ ಇದ್ದಾಳೆ. ಶೈಲುಗೆ ವಿಕ್ರಮ್ ಕಾಣಿಸಲ್ಲ. ವಿಕ್ರಮ್ ಎಲ್ಲೋದೆ ಅಂತ ರೂಮ್ ಹತ್ರ ಹೋದರೆ ಅವನು ಮಲ್ಕೊಂಡಿರ್ತಾನೆ. ಆಗ ಎಪ್ಸಿ ಮತ್ತೆ ಇಲ್ಲಿಗೆ ಬಂದಿದ್ಯಾ ನೀನು ಅಂತ ಬೈತಾ ಇರ್ತಾಳೆ. ಇದೇನದಕ್ಕೆ ಮಲಗಿರೋರ್ನು ಬಿಡಲ್ವಲ್ಲ, ನಾನು ಎಲ್ಲಿಗೆ ಬಂದಿದ್ದೆ, ಆಗ ಹೆಂಗೆ ಮಲಗಿದ್ನೋ ಈಗಲೂ ಕೂಡ ಹಂಗೆ ಮಲಗಿದ್ದೀನಿ, ಸುಮ್ಮನೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮೇಷ್ಟ್ರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಜಯ ಅವರು, ನೋಡಿ ನಾನು ಒಂದು ಪರಿಹಾರ ತೊಗೊಂಬಂದಿದ್ದೀನಿ, ನನ್ನ ಮಗನ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡು, ನೀನು ಏನೇ ತಂದರೂ ಪರವಾಗಿಲ್ಲ, ವೇದನೋಗಿ ನಾವು ಆ ಮನೆಯಿಂದ ಕರ್ಕೊಂಬರ್ಬೇಕು ಅಷ್ಟೆ, ಹಾಗೆ ಮಾಡಿದ್ರೆ ಸಾಕು, ವಿಕ್ರಮ್ ಜೀವನ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.